Very good morning, students. We'll start with the next concept, that is, what are the characteristics of event management. So the first characteristics you will be having, it is a creative process. So whenever you have to conduct one event, it should be creative in nature. It should not be as usual, ordinary ಆಗಿರಬಾರ್ದು. It should be extraordinary, it should be creative, and it should be dynamic in nature. So they have to come up with the new ideas in order to present the event successfully. So this is the first point, that is, it is a creative process. Next you will be having, it is objective oriented. So event na ಸುಮ್ಮನೆ ನಡೆಸಲ್ಲ. ಸೊ ದೆಲ್ ಬಿ ಹ್ಯಾವಿಂಗ್ ಸರ್ಟೆನ್ ಆಬ್ಜೆಕ್ಟಿವ್ಸ್. ಸೊ ಮೇ ಬಿ ಕೆಲವೊಂದು ಈವೆಂಟ್ಸ್ ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ಗೆ ನಡೆಸಬಹುದು, ಕೆಲವೊಂದು ಬಂದುಬಿಟ್ಟು ಇನ್ಫಾರ್ಮೇಷನ್ ತಿಳಿಸೋದಕ್ಕೋಸ್ಕರ ನಡೆಸ್ಬೋದು, ಕೆಲವೊಂದು ಪ್ರಮೋಷನ್ಗೋಸ್ಕರ ನಡೆಸ್ಬೋದು, ಕೆಲವೊಂದು ಕಾನ್ಫರೆನ್ಸ್ಗೋಸ್ಕರ ನಡೆಸ್ಬೋದು. ಸೊ ಇಟ್ ಡಿಪೆಂಡ್ಸ್. ಸೊ ಇಟ್ ಶುಡ್ ಬಿ ಆಬ್ಜೆಕ್ಟಿವ್ ಓರಿಯೆಂಟೆಡ್ ಇನ್ ನೇಚರ್. Okay, so that is your second point. Every event focuses on attaining the objectives of particular organization or a individual. Next you will be having, it requires effective leadership. So for example, you organize some function in the college anta ankoli. So if we give everything in the hands of the students can work, but as elders for you, say for example lecturers anta tagoli, they should be with you in order to guide. ಸೊ ನೀವೇನೋ ಪ್ಲ್ಯಾನ್ಸು ಐಡಿಯಾಸ್ ಎಲ್ಲ ಫಾರ್ಮುಲೇಟ್ ಮಾಡ್ಕೊಂಬರ್ತೀರ. ಸೊ ಈ ಥರ ಮಾಡ್ಬೋದು, ಆ ಈವೆಂಟ್ಸ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಬರ್ತೀರ. ಬಟ್ ವೆನ್ ಯು ಜಸ್ಟ್ ಗಿವ್ ಇಟ್ ಇನ್ ದ ಹ್ಯಾಂಡ್ಸ್ ಆಫ್ ಯುವರ್ ಲೀಡರ್, ಹೂ ಎವರ್ ಇಸ್ ಯುವರ್ ಲೀಡರ್, ಮೇ ಬಿ ಕ್ಲಾಸ್ ಲೀಡರ್ ಆಗಿರ್ಬೋದು ಅಥವಾ ಯುವರ್ ಲೆಕ್ಚರರ್ಸ್, ಆ ಟಾಪ್ ಪರ್ಸನ್ ಯಾರಾದರೂ ಆಗಿರ್ಬೋದು. ಸೊ ಅವರು ನಿಮ್ಮ ಈವೆಂಟ್ಸ್ ಐಡಿಯಾಸ್ ಲಿಸ್ಟ್ನ ನೋಡಿಬಿಟ್ಟು ಎಫೆಕ್ಟಿವ್ ಆಗಿ ಗೈಡೆನ್ಸ್ ಮಾಡುವಂಥ ಕೆಪಾಸಿಟಿ ಅವ್ರಿಗಿರಬೇಕು. ಸೊ ಎಫೆಕ್ಟಿವ್ ಆಗಿ ಗೈಡೆನ್ಸ್ ಮಾಡೋ ಕೆಪಾಸಿಟಿ ಅವ್ರಿಗಿಲ್ಲ ಅಂತಂದರೆ ನೀವು ಕೂಡ ಸಕ್ಸಸ್ಫುಲ್ಲಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹೆನ್ಸ್ ಫೋರ್ತ್ ಇಟ್ ರಿಕ್ವೈರ್ಸ್ ಆ್ಯನ್ ಎಫೆಕ್ಟಿವ್ ಲೀಡರ್ಶಿಪ್. ಸೊ ದಿಸ್ ಈಸ್ ಯುವರ್ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್, ಇಟ್ ರಿಕ್ವೈರ್ಸ್ ಎಫೆಕ್ಟಿವ್ ಪ್ರಮೋಷನ್. ಸೊ ನೀವು ಯಾವುದೇ ಒಂದು ಈವೆಂಟ್ನ ನಡೆಸಬೇಕು ಅಂತಂದರೆ, ಸೆ ಫಾರ್ ಎಕ್ಸಾಂಪಲ್ IPL, ಇಟ್ಸ್ ಅನ್ ಈವೆಂಟ್. ಸೊ IPL ನಡೆಸಬೇಕು ಅಂತಂದರೆ ಪ್ರಮೋಷನ್ಸ್ ಕೊಡಬೇಕು. ಸೊ ಪ್ರಮೋಷನ್ ಮೀನ್ಸ್ ಯು ಹ್ಯಾವ್ ಟು ಟೆಲ್ ದ ಪಬ್ಲಿಕ್ ದಟ್ IPL ಇಸ್ ಗೋಯಿಂಗ್ ಟು ಬಿ ಹೆಲ್ಡ್ ಫ್ರಮ್ ದಿಸ್ ಆ್ಯಂಡ್ ದಿಸ್ ಮಂತ್. ಸೊ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ, ಯಾವ ಪ್ಲೇಯರ್ಸ್ನ ಯಾರು ಆಕ್ಷನಿಂದ ತಗೊಂಡಿದ್ದಾರೆ, ಅಂಡರ್ಸ್ಟುಡ್, ಹೂ ಆರ್ ದ ಕ್ಯಾಪ್ಟನ್ಸ್. ಸೊ ಆಲ್ ದಟ್ ಇನ್ಫಾರ್ಮೇಷನ್ ದ IPL ಟೀಮ್ ಹ್ಯಾಸ್ ಟು ಪ್ರೆಸೆಂಟ್ ಇನ್ ಫ್ರಂಟ್ ಆಫ್ ಯು. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರಮೋಷನ್. ಸೊ ಪ್ರಮೋಷನ್ ಕ್ಯಾನ್ ಬಿ ಮೇಡ್ ಇನ್ ದ ಫಾರ್ಮ್ ಆಫ್ ಪಬ್ಲಿಸಿಟಿ, ಅಡ್ವರ್ಟೈಸಿಂಗ್, ಆರ್ ಮೇಂಟೈನಿಂಗ್ ಅ ಗುಡ್ ಪಬ್ಲಿಕ್ ರಿಲೇಷನ್ಸ್. ಸೊ this is the next point, it requires the effective promotion. Next you have ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್. ಒಂದು ಈವೆಂಟ್ನ ನೀವು ನಡೆಸಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಪ್ಲ್ಯಾನ್ ಎಫೆಕ್ಟಿವ್ಲಿ ಆ್ಯಂಡ್ ಸೇ ದಟ್ ದ ಕಂಟ್ರೋಲ್ ಹ್ಯಾಸ್ ಬೀನ್ ಮೇಡ್ ಇನ್ ಆರ್ಡರ್ ಟು ಮೇಕ್ ಅ ಈವೆಂಟ್ ಸಕ್ಸಸ್ಫುಲ್. ಸೊ ಪ್ಲ್ಯಾನಿಂಗಲ್ಲಿ ಏನೇನು ಬರುತ್ತೆ ಅಂತಂದರೆ, ದ ಫಸ್ಟ್ ಪಾಯಿಂಟ್ ಯು ವಿಲ್ ಬಿ ಹ್ಯಾವಿಂಗ್ ಡೆವಲಪಿಂಗ್ ಅ ಮಿಷನ್ ಸ್ಟೇಟ್ಮೆಂಟ್ ಫಾರ್ ಅನ್ ಈವೆಂಟ್. ಸೊ ಯು ಹ್ಯಾವ್ ಟು ಡೆವಲಪ್ ಅ ಸ್ಟ್ರಾಂಗ್ ಮಿಷನ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಎಸ್ಟಾಬ್ಲಿಷಿಂಗ್ ಆಬ್ಜೆಕ್ಟಿವ್ಸ್ ಫಾರ್ ದಿ ಈವೆಂಟ್. ಸೊ ಒನ್ಸ್ ನೀವು ಮಿಷನ್ ಸ್ಟೇಟ್ಮೆಂಟ್, ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಅಂತ ಕರಿಬೋದು ಮಿಷನ್ನ. ನಿಮ್ಮ ಮಿಷನ್ ಏನಿದೆ ಅಂತ ಫಸ್ಟ್ ನೀವು ಫಾರ್ಮುಲೇಟ್ ಮಾಡ್ಕೊಂಡ್ಮೇಲೆ ಅದ್ರ ಬೇಸಿಸ್ ಮೇಲೆ ಆಬ್ಜೆಕ್ಟಿವ್ಸ್ನ ಸ್ಟ್ರೈವ್ ಮಾಡಿ. ಸೊ ಆಬ್ಜೆಕ್ಟಿವ್ಸ್ ಮೀನ್ಸ್ ಇವಾಗ ಒಂದು ಈವೆಂಟ್ ನಡೆಸಬೇಕು. ಸೊ ಈ ಈವೆಂಟ್ ನಡೆಸಬೇಕಂದ್ರೆ ಏನೇನು ಆಬ್ಜೆಕ್ಟಿವ್ಸ್ ಇರುತ್ತೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕು. ಈ ಈವೆಂಟ್ ಮುಗಿದೋದ್ಮೇಲೆ ಆ ಆಬ್ಜೆಕ್ಟಿವ್ಸು ಆ ಈವೆಂಟಿಂದ ಅಚೀವ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಈವೆಂಟ್ನ ಕಂಡಕ್ಟ್ ಮಾಡಬೇಕು, ಅದಕ್ಕೆ ಬೇರೆ ಆಬ್ಜೆಕ್ಟಿವ್ಸ್ ಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ದಿ ಆಬ್ಜೆಕ್ಟಿವ್ಸ್ based upon the event which you are going to organize. Next you have to prepare the event proposal. Okay, so for what this event is actually meant. So what is the proposal of this event ಅನ್ನೋದು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟು ಈವೆಂಟ್ ಪರ್ಫಾರ್ಮೆನ್ಸ್ನ ಇವ್ಯಾಲ್ಯುವೇಟ್ ಮಾಡಬೇಕು, ಡೀಟೇಲಾಗಿ ಚೆಕ್ ಮಾಡಬೇಕು. ಸಪೋಸ್ ಇನ್ ಕೇಸ್ ಎನಿ ಕರೆಕ್ಟಿವ್ ಮೆಜರ್ಸ್ ಬೇಕಾ ಅದನ್ನು ಲಾಸ್ಟಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಫರ್ದರ್ ಈವೆಂಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗದೆ, ಸೊ ಒನ್ಸ್ ಫಾರ್ ಆಲ್ ನೀವು ಫಸ್ಟ್ ಆರ್ ಸೆಕೆಂಡ್ ಟೈಮ್ ಈವೆಂಟ್ಸ್ ಮಾಡಿದಾಗ ಸ್ಲೈಟ್ ಮಿಸ್ಟೇಕ್ಸ್ ಆಗುತ್ತೆ, ಅದನ್ನೆಲ್ಲ ರೆಕಗ್ನೈಸ್ ಮಾಡಿಕೊಂಡು ನೆಕ್ಸ್ಟ್ ಈವೆಂಟಲ್ಲಿ ಅದು ರಿಪೀಟ್ ಆಗದೆ ನೋಡಬೇಕು. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಪ್ಲ್ಯಾನ್ ಆ್ಯಂಡ್ control the events. Next you will be having, it deals with a different event. ಸೊ ಒಂದು ಈವೆಂಟ್ಸ್ನ ಡೀಲ್ ಮಾಡಬೇಕು ಅಂದರೆ, ಈವೆಂಟ್ ಅಂದಿದ ತಕ್ಷಣ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಈವೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ ಎಕ್ಸಾಂಪಲ್ಸ್ ಆರ್ ಸ್ಕೋಪ್ ಆಫ್ ದಿ ಈವೆಂಟ್ಸ್ ನಾನು ಹೇಳಿದೆ ನಿಮಗೆ. ಸೊ ಟು ಡೀಲ್ ವಿತ್ ದಿ ಡಿಫ್ರೆಂಟ್ ಈವೆಂಟ್ಸ್ ವಿ ನೀಡ್ ಪ್ರೊಫೆಷ್ನಲಿಸಮ್. ಸೊ ಸೇ ಫಾರ್ ಎಕ್ಸಾಂಪಲ್ ಒಲಿಂಪಿಕ್ಸ್ ನಡೆಸಬೇಕಾ, ಅದಕ್ಕೆ ಡಿಫ್ರೆಂಟ್ ಪ್ರೊಫೆಷ್ನಲ್ಸ್ ಬೇಕಾಗುತ್ತೆ. ಎನಿ ಅದರ್ ಈವೆಂಟ್ಸ್, ಎಕ್ಸಿಬಿಷನ್ಸ್ ನಡೆಸಬೇಕಾ, ಅದಕ್ಕೆ ಡಿಫ್ರೆಂಟ್ ಪ್ರೊಫೆಷ್ನಲ್ಸ್ ಬೇಕಾಗುತ್ತೆ. ಏನಾದರೂ ರಿಲಿಜಿಯಸ್ ಈವೆಂಟ್ಸ್ ನಡೆಸಬೇಕಾ, ಅದಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತಾರಲ್ವ, ಅವ್ರನ್ನ ನಾವು ಪ್ರೊಫೆಷ್ನಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಡೀಟೇಲಾಗಿ ಇನ್ಫಾರ್ಮೇಷನ್ ಯಾರು ಗೊತ್ತಿರುತ್ತೋ
ಅವ್ರನ್ನ ನಾವು ಪ್ರೊಫೆಷ್ನಲ್ಸ್ ಅಂತ ಕರಿಬೋದು. ಆ್ಯಂಡ್ ಯು ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ಅ ಸಪ್ರೇಟ್ ಕೋರ್ಸ್ ಕಾಲ್ಡ್ ಆಸ್ ಈವೆಂಟ್ ಮ್ಯಾನೇಜರ್ ಕೋರ್ಸಸ್, ಅಂಡರ್ಸ್ಟುಡ್. ಸೊ ಆ ರೀತಿ ಪ್ರೊಫೆಷ್ನಲಿಸಮ್ ಆದರೂ ಅವ್ರಿಗಿರಬೇಕು, ಆವಾಗಲೇ ಈವೆಂಟ್ಸು ಸಕ್ಸಸ್ಫುಲ್ ಆಗೋದು. ಸೊ ಇಟ್ ಡೀಲ್ಸ್ ವಿತ್ ದಿ ಡಿಫ್ರೆಂಟ್ ಈವೆಂಟ್. ಆ್ಯಂಡ್ ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಇಟ್ ರಿಕ್ವೈರ್ಸ್ ಪ್ರೊಫೆಷ್ನಲಿಸಮ್. ಸೊ ಒನ್ಸ್ ನೀವು ಈವೆಂಟ್ನ ಸಕ್ಸಸ್ಫುಲ್ ಮಾಡಬೇಕು ಅಂತಂದರೆ ಇಟ್ ಶುಡ್ ಬಿ as I said you should have certain professionals for this. So previously it deals with the different events, means events ಅಂದಿದ ತಕ್ಷಣ will be having different events. ಸೊ ಇಂಡಿವಿಜುವಲ್ ಈವೆಂಟ್ಸ್ನ ಡೀಲ್ ಮಾಡಬೇಕು ಅಂತಂದರೆ ಯು ನೀಡ್ ಪ್ರೊಫೆಷ್ನಲ್ಸ್ ಅಂತ ಹೇಳಿದೆ. ನೆಕ್ಸ್ಟ್ ಪಾಯಿಂಟ್ ಯು ವಿಲ್ ಬಿ ಹ್ಯಾವಿಂಗ್ ಲಿಟಲ್ ಸಿಮಿಲರ್ ಪಾಯಿಂಟ್, ಇಟ್ ರಿಕ್ವೈರ್ಸ್ ಪ್ರೊಫೆಷ್ನಲಿಸಮ್. ಸೊ ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಯು ಶುಡ್ ಹ್ಯಾವ್ ಅ ಪರ್ಟಿಕ್ಯುಲರ್ ಪ್ರೊಫೆಷ್ನಲ್ಸ್ ಫಾರ್ ದ ಟ್ರೂ ಆಗಿ ಎಫೆಕ್ಟಿವ್ ಆಗಿ ಗೈಡೆನ್ಸ್ ಮಾಡುವಂಥ ಪ್ರೊಫೆಷ್ನಲ್ಸ್ ಇದ್ರೇ ಅದು ಸಕ್ಸಸ್ಫುಲ್ ಆಗುವಂಥದ್ದು. ಸೊ ಪ್ರೊಫೆಷ್ನಲಿಸಮ್ ಇನ್ಕ್ಲೂಡ್ಸ್ ಸಿಸ್ಟಮ್ಯಾಟಿಕ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ಆ್ಯಕ್ಟಿವಿಟೀಸ್. ಸೊ ನೀವು ಏನು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಪ್ಲ್ಯಾನ್ ಮಾಡಿ ಕಂಟ್ರೋಲ್ ಮಾಡಬೇಕು. ಮತ್ತು ಪ್ರಾಪರ್ ಟ್ರೈನಿಂಗ್ ಫಾರ್ ದಿ ಮ್ಯಾನ್ ಪವರ್. ಸೊ ಈವೆಂಟ್ಸ್ನ ರನ್ ಮಾಡೋದಕ್ಕೆ ಯಾರ್ಯಾರು ಹ್ಯೂಮನ್ ರಿಸೋರ್ಸಸ್ ಎಂಪ್ಲಾಯೀಸ್ನ ನೀವು ಚೂಸ್ ಮಾಡಿರ್ತೀರೋ, ಮೆಂಬರ್ಸ್ ಚೂಸ್ ಮಾಡ್ತಿರೋ, ಅವ್ರಿಗೆ ಪ್ರಾಪರಾಗಿ ಟ್ರೈನಿಂಗ್ ಕೊಡಬೇಕಾಗುತ್ತೆ. ನೆಕ್ಸ್ಟು ಆ ಈವೆಂಟ್ಸ್ ಮುಗಿದ ಮೇಲೆ ಯು ಹ್ಯಾವ್ ಟು ಪೇ ದಿ ಪ್ರಾಪರ್ ಕಾಂಪನ್ಸೇಷನ್ ಟು ದಿ ಎಂಪ್ಲಾಯೀಸ್. ಸೊ ಸಮ್ಟೈಮ್ಸ್ನು ಇನ್ ಆರ್ಡರ್ ಟು ಕಂಡಕ್ಟ್ ದಿಸ್ ಈವೆಂಟ್ಸ್ ಯು ಆರ್ ಗೋಯಿಂಗ್ ಟು ಕಾಲ್ ಸಂಬಡಿ ಔಟ್ ಆಫ್ ಯುವರ್ ಆರ್ಗನೈಸೇಷನ್. ಸೊ ನಾನು ಏನು ಹೇಳಿದ್ನೋ ನಿಮಗೆ ಪ್ರೊಫೆಷ್ನಲ್ಸ್ ಅಂತ, ಆ ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅದಕ್ಕಂತಲೇ ಇರ್ತಾರೆ. ಅವ್ರನ್ನ ನೀವು ಕರ್ಕೊಂಡ್ಬಂದು ಈವೆಂಟ್ನ ನಡೆಸಿದಾಗ ಪ್ರಾಪರ್ ಕಾಂಪನ್ಸೇಷನ್ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ದಿಸ್ ಈಸ್ ಯುವರ್ ನೆಕ್ಸ್ಟ್ ಪಾಯಿಂಟ್, ಇಟ್ ರಿಕ್ವೈರ್ಸ್ ಪ್ರೊಫೆಷ್ನಲಿಸಮ್ ಅಂತ. ಸೊ ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್. ಪ್ಲೀಸ್ ಡೂ ಮೇಕ್ ಎ ನೋಟ್. ಇಫ್ ಯು ಹ್ಯಾವ್ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಹ್ಯಾವ್ ಎ ಗುಡ್ ಡೇ ಗೈಸ್.